ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಿನ್ನೆ ಧರ್ಮರಾಜ ಕೇಳಿದ, ಅಜ್ಜ ದೈವ ಮಿಗಿಲೋ ಪುರುಷ ಪ್ರಯತ್ನ ಮಿಗಿಲೋ ಅಂತ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳಿದರು, ಈ ವಿಚಾರದಲ್ಲಿ ಒಂದು ಸಂವಾದವನ್ನು ಕೊಡ್ತೇನಪ್ಪ ನಿನಗೆ. ಆ ಸಂವಾದ ಯಾರದು ಅಂತಂದರೆ ತಂದೆ ಮಕ್ಕಳದ್ದು. ತಂದೆ ಯಾರು ಅಂತಂದರೆ ಬ್ರಹ್ಮದೇವರು, ಮಗ ಯಾರು ಅಂತಂದರೆ ವಸಿಷ್ಠ. ಆ ಬ್ರಹ್ಮದೇವರ ಮಾತನ್ನ ನಾವು ನಿನ್ನೆ ಸ್ವಲ್ಪ ಕೇಳಿದೆವು. ದೈವದ ಪಾಲೆಷ್ಟು, ಪುರುಷ ಪ್ರಯತ್ನದ ಪಾಲೆಷ್ಟು ಅಂತನ್ನೋದನ್ನು ಬಹಳ ಸುಂದರವಾಗಿ ನಮಗೆ ನಿರೂಪಣೆ ಮಾಡಿದರು. 22ನೆಯ ಶ್ಲೋಕದಿಂದ ಮತ್ತೆ ಬರ್ತಾ ಇದ್ದೇನೆ. ಕೆಲವೊಂದು ಮಹಾಭಾರತದ ಭಾಗಗಳನ್ನು ನನಗೆ ಎಷ್ಟು ಸರ್ತಿ ಹೇಳಿದ್ರೂ ತೃಪ್ತಿ ಆಗೋಲ್ಲ. ಆದರೆ ಹಾಗಂತ ಹೇಳಿ ಒಂದೇ ಕಡೆ ಕೂಡ್ಲಿಕ್ಕೂ ಆಗಲ್ಲ. ಸ್ವಲ್ಪ ಹಿಂದಿನಿಂದ ಬರ್ತಾ ಇದ್ದೇನೆ. ನ ತಥಾ ಮಾನುಷೇ ಲೋಕೆ ಅಕೃತ್ವಾ ಮಾನುಷಂ ಕರ್ಮ ಯೋ ದೈವಮನುವರ್ತತೆ ವೃಥಾ ಭ್ರಾಮ್ಯತಿ ದುರ್ಮೇಧಾಃ ಪತಿಂ ಕ್ಲೀಬಮಿವಾಂಗನಾ. ಮಾನುಷ ಪ್ರಯತ್ನವನ್ನು ಮಾಡದೆ ಪೂರ್ಣವಾಗಿ ದೈವದ ಮೇಲೆ ಅವಲಂಬಿತ ಆಗಿರುವವ ದುರ್ಮೇಧ, ದುರ್ಬುದ್ಧಿಯವನು. ಅವನಿಗೆ ಫಲ ಸಿಗುವುದಿಲ್ಲ. ಹೇಗೆ ನಪುಂಸಕನನ್ನು ಹೊಂದಿದರೆ ಮಗು ಆಗೋದಿಲ್ವೋ ಹಾಗೆ. ಪತಿಂ ಕ್ಲೀಬಮಿವಾಂಗನ. ನ ತಥಾ ಮಾನುಷೇ ಲೋಕೆ ಫಲಮಸ್ತಿ ಶುಭಾಶುಭೇ ಯಥಾ ತ್ರಿದಶ ಲೋಕೆ ವೈ ಫಲಮಲ್ಪೇನ ಜಾಯತೆ. ಯಾವುದೇ ಕಾರಣದಿಂದ ಮನುಷ್ಯ ಲೋಕದಲ್ಲಿ ಕೆಲವೊಮ್ಮೆ ಕೆಲಸ ಮಾಡಿದ ಕೂಡಲೇ ಕೆಟ್ಟ ಫಲ ಸಿಗೋದು, ಒಳ್ಳೆ ಫಲ ಸಿಗೋದು ಇರುತ್ತೆ. ಕೆಲವೊಮ್ಮೆ ಒಳ್ಳೆಯದ್ದೋ ಕೆಟ್ಟದ್ದೋ ಮಾಡ್ತಾನೆ, ಅದಕ್ಕೆ ಫಲ ಇನ್ಯಾವಾಗಲೋ ಸಿಗತ್ತೆ. ನೋಡುವವರಿಗೂ ಮರ್ತೋಗಿರುತ್ತೆ. ಅನುಭವಿಸುವವನಿಗೂ ಯಾಕೆ ಅನುಭವಿಸ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗೋದಿಲ್ಲ. ಕೇಳಿದ್ರೆ ಪೂರ್ವಕರ್ಮ ಅಂತಾರೆ. ಪೂರ್ವಕರ್ಮ ಇದೇ ರೀತಿಯಾಗಿತ್ತಾ, ಇರಲಿಲ್ವಾ ಅನ್ನೋದು ಪ್ರಶ್ನೆ ಬರುತ್ತೆ. ಹಾಗಾಗತ್ತೆ. ಕೃತಂ ಪುರುಷಕಾರಂತು ದೈವಮೇವಾನುವರ್ತತೆ ನ ದೈವಮಕೃತಂ ಕಿಂಚಿತ್ ಕಸ್ಯ ಚಿದ್ದಾತುಮರ್ಹತಿ. ಪುರುಷ ಪ್ರಯತ್ನ ಒಬ್ಬ ಮಾಡಿದ್ದಾನೆ, ಅದರಿಂದ ಫಲ ಬಂತು. ದೈವ ಅಶಕ್ತವಾ? ಹಾಗಾದ್ರೆ ದೈವ ಅಸಹಾಯವೋ? ದೈವ ಸುಮ್ಮನೆ ಕೂತಿರುತ್ತೆ. ನೀವು ಮಾಡಿದ್ರೆ ಕೊಡತ್ತೆ, ನೀವು ಮಾಡದೆ ಹೋದರೆ ಕೊಡಲ್ಲ. ಕಂಪ್ಯೂಟರ್ ಥರ ಆಯ್ತು. ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಗುರು ಅಂಡ್ ಚಾಟ್ GPT? ಗುರು ಶಿಷ್ಯನನ್ನು ಪರೀಕ್ಷೆ ಮಾಡಿ ಶಿಷ್ಯನಿಗೆ ಆ ಫಲೋಪದಾಯಕವಾದ ಗುಣಗಳನ್ನು ಮೂಡಿಸಿ ಆಮೇಲೆ ವಿದ್ಯೆ ಕೊಡ್ತಾನೆ.
ಚಾಟ್ GPT ನಮ್ಮ ನಡೆಯನ್ನೇನು ತಿದ್ದೋಲ್ಲ, ನಮ್ಮ ಯೋಚನೆಯನ್ನು ತಿದ್ದೋಲ್ಲ, ನಮ್ಮ ಮನೋಭಾವವನ್ನು ಸರಿ ಮಾಡ್ಕೊಳ್ಳಿ ಅಂತೇನು ಹೇಳೋಲ್ಲ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಆ ಉತ್ತರವು ಎಷ್ಟು ತಪ್ಪಿರುತ್ತೋ ಗೊತ್ತಿಲ್ಲ, ಯಾಕೆಂದ್ರೆ ನಮ್ಮಂಥವರೇ ಫೀಡ್ ಮಾಡಿರೋದು. ಈ ಎಲ್ಲ ಸಮಸ್ಯೆ ಉಂಟು. ಅದರಿಂದಾಗಿ ಗುರು ಯಾವ ರೀತಿ ಆ ಫಲವನ್ನು ಹೊಂದಲಿಕ್ಕೆ ಬೇಕಾದ ಮನೋಭಾವವನ್ನು ನಮ್ಮಲ್ಲಿ ಅಡಗಿಸಿ ಆಮೇಲೆ ಕೊಡ್ತಾನೆ, ಆ ರೀತಿ ದೈವವೂ ಕೂಡ ಪುರುಷ ಪ್ರಯತ್ನಕ್ಕೆ ತಕ್ಕ ಪರಿಸರವನ್ನು ಕೊಟ್ಟು, ಪುರುಷ ಪ್ರಯತ್ನದ ಹಲವಾರು ಮೊದಲುಗಳನ್ನು ನಮ್ಮ ಮುಂದೆ ಇಟ್ಟು ಆಮೇಲೆ ನಾವು ಕೆಲಸ ಮಾಡಿದ ಮೇಲೆ ಫಲ ಕೊಡುತ್ತೆ. ಇದಿಷ್ಟು ದೈವ ಹಾಗೂ ಪುರುಷಕಾರದ ಸಂಬಂಧ. ಯಥಾಸ್ಥಾಪಿ ಕಥಂ ಕರ್ಮ ವಿನಾ ದೇವಂ ಸ್ಥಾಪ್ಯತೆ ಸ್ಥಾಪಯಿಷ್ಯತಿ. ಹಾಗಾದರೆ ಪುರುಷಕಾರ ಮತ್ತು ದೈವ ಇಂಟರ್ ಡಿಪೆಂಡೆಂಟು ಅಂತಾಯಿತು. ಪುರುಷ ಪ್ರಯತ್ನ ಇಲ್ಲದೆ ದೈವ ಏನು ಕೊಡೋಲ್ಲ. ದೈವವನ್ನು ತಲುಪೋದು ಪುರುಷ ಪ್ರಯತ್ನ. ಪುರುಷ ಪ್ರಯತ್ನ ಪಡಬೇಕಾದ್ರೆ ದೈವ ಬೇಕು. ಹೌದು, ಇಂಟರ್ ಡಿಪೆಂಡೆನ್ಸಿ ಇದ್ದೇ ಇರುತ್ತೆ. ಅನ್ಯೋನ್ಯಾಶ್ರಯ ಅಂತ ಕರೀತಾರೆ. ಮ್ಯೂಚುವಲ್ ಡಿಪೆಂಡೆನ್ಸ್ ಟು ದ ಕೋರ್ ಅಂತ ಆದರೆ ಅದು ಅನ್ಯೋನ್ಯಾಶ್ರಯ. ಆ ಅನ್ಯೋನ್ಯಾಶ್ರಯ ಅನ್ನೋದು ಲೋಕದಲ್ಲಿ ದೋಷವಿಲ್ಲ. ಜ್ಞಾನ ಬರಬೇಕಾದ್ರೆ ಮಾತ್ರ ಅದು ದೋಷ ಆಗುತ್ತೆ. ಇದೊಂದು ನೆನ್ಪಿಟ್ಕೋಬೇಕು. ಅನ್ಯೋನ್ಯಾಶ್ರಯ ಜ್ಞಾನ ಬರಬೇಕಾದ್ರೆ ಮಾತ್ರ ತೊಂದರೆ ಆಗೋದು. ಹೈಕೋರ್ಟ್ ಎಲ್ಲಿದೆಯಪ್ಪ? ವಿಧಾನಸೌಧದ ಮುಂದೆ ಇದೆ. ವಿಧಾನಸೌಧ ಎಲ್ಲಿದೆ? ಹೈಕೋರ್ಟ್ ಮುಂದಿದೆ. ಇಲ್ಲಿ ಜ್ಞಾನ ಪ್ರತಿಬಂಧಕ. ಅದರಿಂದಾಗಿ ಇಂಟರ್ ಡಿಪೆಂಡೆನ್ಸ್ ಅನ್ನೋದು ಜ್ಞಾನವನ್ನು ತಂದುಕೊಡುವಲ್ಲ. ತಿಳಿಯಬೇಕಾದ ಪದಾರ್ಥಗಳಲ್ಲಿ ಇಂಟರ್ ಡಿಪೆಂಡೆನ್ಸ್ ಅನ್ನೋದೇನಿದೆ ಅದು ಜ್ಞಾನಕ್ಕೆ ತೊಂದರೆ ಮಾಡುತ್ತೆ. ಜ್ಞಾನದ ವಿಚಾರದಲ್ಲಿ ಈ ತರಹ ಇದ್ರೆ ಅದೇ ನೀವು ಲೋಕದಲ್ಲಿ ಬಂದಾಗ ವ್ಯಾಪಾರ, ವ್ಯವಹಾರ ಮತ್ತು ರೆಸ್ಪಾನ್ಸ್, ಏನೊಂದು ಜೀವರಿಂದ ಜೀವರಿಗೆ ಇರುವ ರೆಸ್ಪಾನ್ಸ್ ಏನಿದೆ ಅದು ಇಂಟರ್ ಡಿಪೆಂಡೆಂಟ್ ಆಗಿದ್ದರೆ ಏನು ತೊಂದರೆ ಇಲ್ಲ. ಅದರಿಂದಾಗಿ ನಾವು ಸಂಸ್ಕೃತ ವಿದ್ವಾಂಸರು ಏನು ಮಾಡ್ತೇವೆ, ಈ ಅನ್ಯೋನ್ಯಾಶ್ರಯ ಅನ್ನೋದನ್ನು ಓದಿರ್ತೇವೆ. ಈ ಅನ್ಯೋನ್ಯಾಶ್ರಯವನ್ನು ಇಟ್ಟುಕೊಂಡು ಮುಂದೆ ಬರ್ತೀವಿ. ಅನ್ಯೋನ್ಯಾಶ್ರಯದ ಮಧ್ಯ ಒಂದು ದಾರಿ ಇದೆ, ಅದು ಸಂಸ್ಕೃತ ವಿದ್ವಾಂಸರಿಗೆ ಗೊತ್ತಿಲ್ಲ. ಯಾಕೆಂದರೆ ಬಹಳ ಜನ ಸಂಸ್ಕೃತ ವಿದ್ವಾಂಸರು ಹೇಳೋದೇ ಇದು ಕೇವಲ ಸೈದ್ಧಾಂತಿಕವಾಗಿ ನಮ್ಮ ವಾದ ಇದೆಯೇ ವಿನಃ ಅನುಭವಕ್ಕೆ ಬರೋದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅವರು ವಾದ ಮಾಡ್ತಾ ಕೊಡ್ತಾರೆ. ಪ್ರಮಾಣ ಏನು ಅಂತ ಕೇಳ್ತಾರೆ. ಈ ತರಹದ ವಾದದ ಸಮಸ್ಯೆಗಳನ್ನು ಮುಂದೆ ಇಡ್ತಾರೆ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳಿದ್ರು, ಬ್ರಹ್ಮದೇವರ ಮಾತು ಹೇಗಿದೆ ಅಂತ ಹೇಳಿದರೆ, ಕೃತಂ ಪುರುಷಕಾರಂತು ದೈವಮೇವಾನ್ ನ ದೈವತಾನಿ ಲೋಕೇಸ್ಮಿನ್. ದೇವತೆಗಳ ಸ್ಥಾನವೂ ಕೂಡ ಅನಿತ್ಯ, ಕರ್ಮದಿಂದ ಸಿಗುತ್ತೆ. ದೇವತೆಗಳು ತಮ್ಮ ತಮ್ಮ ಪದವಿಯನ್ನು ಪಡಿಬೇಕು ಅಂತಂದರೆ ಅವರು ಕರ್ಮವನ್ನು ಮಾಡಲೇಬೇಕು. ಕರ್ಮ ಇಲ್ಲದೆ ದೇವತಾ ಪದವಿ ಸಿಗೋಲ್ಲ. ಅಲ್ಲಿ ಪುರುಷ ಪ್ರಯತ್ನ, ಆ ಜೀವನ ಪುರುಷ ಪ್ರಯತ್ನ.
ಅವನು ಹಲವಾರು ಜನರಿಗೆ ಶಾಸನ ಮಾಡುವ ಹಾಗೆ ಆಯಿತು. ಇದಕ್ಕೇನು ಹೇಳೋದು? ಹೌದು, ಆ ಎಲ್ಲವೂ ಕೂಡ ಒಂದು ಕಡೆ ಇದ್ದರೆ ಸಮಸ್ಯೆ, ಇದು ಬೇರೆ ಬೇರೆ ಕಡೆ ಭಿನ್ನ ಭಿನ್ನವಾಗಿ ಇದೆ. ಈ ಜೀವ ಸಾಧನೆ ಮಾಡಿ ದೇವತೆ ಆಗ್ತಾನೆ. ಆ ಸಾಧನೆ ಮಾಡಿ ದೇವತೆಯಾದ ಜೀವ ತನಗಿಂತ ಕೆಳಗಿನವರ ಪುರುಷ ಪ್ರಯತ್ನವನ್ನು ಅವಲಂಬಿಸಿಕೊಂಡು ಕರ್ಮವನ್ನು ಕೊಡುತ್ತೆ. ಈ ರೀತಿ ಬಿಡಿ ಬಿಡಿಯಾಗಿ ಇದನ್ನು ತೆಗೆದುಕೊಳ್ಳಬೇಕು. ಇದು ಪುರುಷ ಪ್ರಯತ್ನ ಹಾಗೂ ದೈವದ ಕಥೆ. ನ ದೈವತಾನಿ ಲೋಕೇಸ್ಮಿನ್ ವ್ಯಾಪಾರಂ ಯಾಂತಿ ಕಸ್ಯಚಿತ್ ಭಯಂ ಸಂಜನಯಂತ್ಯುಗ್ರಂ ಆತ್ಮನಿರ್ಭಯ ಶಂಕಯ. ಸರಿ, ಈ ದೈವದ ಆಕ್ಷನ್ ಹೇಗೆ ಅಂತ, ದೈವದ ಕ್ರಿಯೆ ಹೇಗೆ ಅಂದರೆ ನೇರವಾಗಿ ಬಂದು ಯಾವ ತರಹದ ಕ್ರಿಯೆಯನ್ನು ದೇವತೆಗಳು ಮಾಡೋದಿಲ್ಲ. ಮತ್ತೆ ಭಯಂ ಸಂಜನಯಂತ್ಯುಗ್ರಂ ಆತ್ಮನಿರ್ಭಯ ಶಂಕಯ. ಜೀವನೊಬ್ಬ ನಿರ್ಭಯನಾಗಿದ್ರೆ ನನ್ನದೇ ಎಲ್ಲ ನಡೆಯುತ್ತೆ ಅಂತ ಪೆಟ್ಟು ಕೊಡ್ತಾ ಹೋಗುತ್ತೆ ಒಳಗಡೆಯಿಂದ. ಇವನು ಆ ಒಳಗಡೆಯ ಪೆಟ್ಟಿಗೆ ವಿಲವಿಲ ನಡುಗಿ ಹೊರಗಡೆಯಿಂದ ಹುಡುಕೋದನ್ನು ಬಿಟ್ಟು ಒಳಗಡೆಯಿಂದ ದೈವವನ್ನು ಹುಡುಕಲಿಕ್ಕೆ ಶುರು ಮಾಡ್ತಾನೆ. ಆ ಕಾರಣದಿಂದ ದೈವದ ಕೆಲಸ ನೇರವಾಗಿ ಜಗತ್ತಿಗೆ ಕಾಣಲ್ಲ. ಆದರೆ ಪುರುಷ ಪ್ರಯತ್ನ ಅಸ್ವತಂತ್ರ, ಅಸಹಜ, ಅಸಹಾಯ ಈ ದೋಷಗಳಿಂದ ಕೂಡಿದೆ. ಈ ಪುರುಷ ಜೀವ ಕ್ರಿಯೆ ಮಾಡ್ತಾ ಇರಬೇಕಾದ್ರೆ ತನ್ನ ಅಸ್ವಾತಂತ್ರ್ಯವನ್ನು ಗಮನಿಸ್ಕೊಳ್ತಾನೆ. ಸರಿಯಾಗಿ ಯೋಚನೆ ಇದ್ದರೆ ತನ್ನ ಹಿಡಿತ ಇಲ್ಲದೇ ಇರುವಿಕೆಯನ್ನು ಚಿಂತನೆ ಮಾಡ್ತಾನೆ. ಯಾವ ಬುದ್ಧಿಜೀವಿಗಳು ಹೇಳುವ ಹಾಗೂ ಕೂಡ ಜಗತ್ತು ಇಲ್ವಾ? ಈ ಸಾಹಿತಿಗಳೆಲ್ಲ ಶಾಂತಿಯನ್ನು ಬಯಸ್ತಾರೆ, ಒಳ್ಳೆಯದೇ. ಆದರೆ ಜಗತ್ತು ಹಾಗಿದೆಯೋ? ಎಲ್ಲ ಕಡೆ ಒಳಿತು ಮಾತ್ರ ಇದೆ, ಓನ್ಲಿ ಗುಡ್ ಅಂತನ್ನುವ ಮಾತಿಗೆ ಏನಾದರೂ ಅರ್ಥ ಉಂಟಾ? ಕೆಲವೊಂದು ಒಳ್ಳೆಯದಿದೆ, ಕೆಲವೊಂದು ಕೆಟ್ಟದಿದೆ. ಆ ಒಳಿತು ಕೆಡುಕುಗಳ ನಡುವೆ ಸಂಘರ್ಷ ಆಗತ್ತೆ. ಬೌದ್ಧರು ಎಲ್ಲ ಒಳ್ಳೆಯದು ಒಳ್ಳೆಯದು ಅಂತಾರೆ. ಇವತ್ತು ಬೌದ್ಧ ಸನ್ಯಾಸಿಗಳೇ ತಮ್ಮ ಮೈ ಮೇಲೆ ಬರುವ ಅಪಾಯವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಹುಲಿಗಳನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಹುಲಿಗಳನ್ನು ಸಾಕೊಂಡಿದ್ದಾರೆ ಯಾರು? ಬೌದ್ಧ ಸನ್ಯಾಸಿಗಳು. ಹೀಗಾಗಿ ನಾವು ಅಂದುಕೊಳ್ಳುವ ಹಾಗೆ ವಿನ್ಸ್ಟನ್ ಚರ್ಚಿಲ್ ಪ್ರತಿಭಟನೆ ಮಾಡ್ತಾ ಇರುವ, ಯುದ್ಧ ಬೇಡ, ಹಿಟ್ಲರ್ ಮೇಲೆ ಯುದ್ಧ ಬೇಡ ಅಂತ ಹೇಳ್ತಾ ಇರುವ ಸೋಕಾಲ್ಡ್ ಇಂಟೆಲೆಕ್ಚುವಲ್ಸ್ ಯಾರಿದ್ದಾರೆ ಅವ್ರನ್ನ ತ್ಯಾಗದ ಆಚೆ ಹಾಕಿ ಅಂತ ಹೇಳಿಬಿಟ್ರು. ಇದೆಲ್ಲ ಯಾಕೆ ಅಂದರೆ ಒಬ್ಬ ಸರಿಯಾಗಿ ಕೆಲಸ ಮಾಡುವ ಜೀವನಿಗೆ ತನ್ನ ಮಿತಿ ಎಷ್ಟು, ತನ್ನ ಆಧಿಪತ್ಯ ಎಷ್ಟು, ಲೋಕದ ತಂತ್ರ ಏನು, ಲೋಕದ ಮನಸ್ಥಿತಿ ಏನು, ಇವುಗಳೆಲ್ಲ ತಲೆಗೆ ಬಂತು ದೈವವನ್ನು ಹುಡುಕ್ತಾನೆ. ಇಲ್ಲ ಅಂದರೆ ದೈವವನ್ನು ಹುಡುಕೋದಿಲ್ಲ. ಸೀಮಿತವಾದ ಪರಿಧಿ ಇರುವವ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದ ಕೂಡಲೇ ನಾನು ದೈವವನ್ನು ನಂಬಲ್ಲ ಅಲ್ಲಿಗೆ ಶುರು ಮಾಡ್ತಾನೆ. ನಾನು ಈ ಹಿಂದೆಯೂ ಹೇಳಿದ್ದೆ, ಈಗಲೂ ಹೇಳ್ತೇನೆ. ಒಬ್ರಿಗೆ ಆಕ್ಸಿಡೆಂಟ್ ಆಯಿತು, ಅವರು ನನಗೆ ಯಾಕೆ ಈ ಶಿಕ್ಷೆ,
ದೇವರು ಶಿಕ್ಷೆಯನ್ನು ಹೇಳಿಕೊಡ್ಬೇಕಲ್ವಾ? ದೇವರು ಶಿಕ್ಷೆಯನ್ನು ಹೇಳಿಕೊಟ್ರೆ ನಮಗೆ ನಾವು ಯಾವ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ಅಂತ ಗೊತ್ತಾಗತ್ತೆ. ಇಲ್ಲ ಅಂದರೆ ಯಾವ ತಪ್ಪಿಗೆ ಯಾವ ಶಿಕ್ಷೆ ಅನ್ನೋದೇ ಗೊತ್ತಾಗದೆ ಒದ್ದಾಡ್ತಾ ಇದ್ದೇವೆ. ಅದರಿಂದಾಗಿ ಒಂದೋ ದೇವರು ಇದನ್ನು ಮಾಡಲಿಕ್ಕಿಲ್ಲ, ಮಾಡಿದ್ರೆ ಅವನು ಅವಿವೇಕಿ, ಇಲ್ಲವೇ ದೇವರೇ ಇಲ್ಲ. ಈ ಮೂರು ತೀರ್ಮಾನಗಳಲ್ಲಿ ಒಂದು ಅಂತ ಹೇಳಿ ನಾನು ನಾಸ್ತಿಕನಾಗ್ತೇನೆ ಅಂತ ಉದ್ಘೋಷಣೆ ಮಾಡಿದ್ರು. ಆದರೆ ವೇದವ್ಯಾಸರು ಹೇಳೋದು ನೋಡಿ, ನ ದೈವತಾನಿ ಲೋಕೇಸ್ಮಿನ್ ವ್ಯಾಪಾರಂ ಯಾಂತಿ ಕಸ್ಯಚಿತ್. ದೇವತೆಗಳು ಆಗಲಿ ದೈವಶಕ್ತಿ ಆಗಲಿ ನೇರವಾಗಿ ಈ ವ್ಯಾಪಾರ ಮಾಡ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗಬೇಕು? ನಮ್ಮ ತಪ್ಪೇನು ಅನ್ನೋದನ್ನು ಶಾಸ್ತ್ರದಿಂದ ತಿಳ್ಕೊಳ್ಬೇಕು. ಶಾಸ್ತ್ರ ಇರೋದು ಯಾಕೆ? ದೇವರ ಮಾತು. ಮಾತನ್ನ ಕೇಳದವರು, ಮಾತನ್ನ ಕೇಳಿದವರು ಕಣ್ಣಿನಿಂದ ನೋಡಿ. ಹಾಗೆ ಅಲ್ವಾ? ಮುಚ್ಚಿದ ಬಾಗಿಲಲ್ಲಿ ಒಬ್ಬ ಬಡದು ಇಂಥವನು ನಾನು ಬರಬಹುದಾ ಅಂತಾನೆ. ನನ್ನ ಧ್ವನಿ ಕೇಳತ್ತೆ, ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ. ಶಬ್ದ ಪ್ರಮಾಣವೇ ಅದು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾನೆ. ಹಾಗೆ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ನಾನು ಮಾತನ್ನು ನಂಬೋಲ್ಲ, ಒಳಗಡೆ ಯಾರೂ ಇಲ್ಲ ಅಂತಂದ್ರೆ ಕೇಳ್ತಾನೆ ಇರಬೇಕಾಗತ್ತೆ ಪ್ರಶ್ನೆ. ಇಲ್ಲ, ಒಳಗಡೆ ಒಬ್ಬ ಇದ್ದಾನೆ, ಅವನ ಮಾತನ್ನು ಕೇಳಲ್ಲ ಅಂತಂದ್ರೆ ತೆಗೆದು ಬಯಸ್ಕೊಳ್ಬೇಕಾಗತ್ತೆ. ಒಂದು ಉದಾಹರಣೆ ಕೊಟ್ಟಿದ್ದು ನಾನು. ಅದರಿಂದಾಗಿ ದೇವತೆಗಳ ವ್ಯಾಪಾರ ಜಗತ್ತಿನಲ್ಲಿ ನಡೀತಾ ಇರೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ದೇವರು ಕಾಣಿಸೋದು. ಇಲ್ಲ ಅಂದ್ರೆ ಬಂದು ಹೇಳಬೇಕಾಗತ್ತೇನು, ಟ್ರಾಫಿಕ್ ಪೊಲೀಸ್ ತರಹ, ನೀವು ಈ ತಪ್ಪನ್ನು ಮಾಡಿದ್ರಿಂದಾಗಿ ನಿಮಗೆ ಈ ಶಿಕ್ಷೆ ಅಂತ ದೇವರು ಬಂದು ಹೇಳಬೇಕು ಅಂತ ನೀವು ಬಯಸ್ತೀರಾ? ಒಬ್ಬ ರಾಜನ ಕೆಲಸನ ಅದು? ನಾವು ಶಿಕ್ಷೆಯನ್ನು ಅನುಭವಿಸುವವರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲ, ರಾಜನೇ ಬಂದು ಹೇಳಲಿ ನನಗೆ ಅಂತ ಯಾರಾದರೂ ಹೇಳಿದ್ರೆ ಹೇಳೋದು. ಋಷೀಣಾಂ ದೇವತಾನಾಂ ಚ ಸದಾ ಭವತಿ ವಿಗ್ರಹ ಕಸ್ಯ ವಾಚಾಪ್ಯದೈವಂ ಹಿ ಯತೋ ದೈವಂ ಪ್ರವರ್ತತೆ. ಋಷಿಗಳಿಗೂ ದೇವತೆಗಳಿಗೂ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ ಅಂದ್ರು ಸಾಂಕೇತಿಕವಾಗಿ. ಋಷೀಣಾಂ ದೇವತಾನಾಂ ಚ ಸದಾ ಭವತಿ ವಿಗ್ರಹ. ಋಷಿಗಳಿಗೂ ದೇವತೆಗಳಿಗೂ ಜಗಳ. ಏನು ಜಗಳ? ಯಾಕೆ ಜಗಳ? ತಿಳ್ಕೊಳ್ಬೇಕು. ಋಷಿಗಳು ಮಿದುವಾದ ಮನಸ್ಸಿನವರು. ಸ್ಪೆಷಲ್ ಆಗಿರೋ ಬ್ರಾಹ್ಮಣರೇ ತಾನೇ ಋಷಿಗಳು. ಅವರು ಬಹಳ ಮಿದುವಾದ ಮನಸ್ಸಿನವರು, ಬೇರೆಯವರ ಕಷ್ಟವನ್ನು ಸಹಿಸದವರು. ಸರ್ವೇ ಜನಾ ಸುಖಿನೋ ಭವಂತು ಅಂತಾರೆ. ಆದರೆ ಸರ್ವೇ ಜನಾ ಸುಖಿನೋ ಭವಂತು ಅನ್ನೋದು ಪ್ರಾಕ್ಟಿಕಲಿ ಈಸ್ ಇಟ್ ಪಾಸಿಬಲ್? ಯಾಕೆ ಅಂದರೆ ಎಲ್ಲರಲ್ಲಿ ಯಾರೋ ಒಬ್ಬನಿಗೆ ನೀವು ದುಃಖವಾಗಿರೋದೇ ನನ್ನ ಸುಖ ಅಂತ ಇರುತ್ತೆ. ಏನು ಮಾಡ್ತೀರಾ? ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಎಲ್ಲರೂ ಹೇಳ್ಕೊಂಡು ಹೋಗಿದ್ದಾರೆ. ಇದರ ಪರಿಣಾಮಗಳು ಯಾರಿಗೂ ಅರಿವಿಗೆ ಬಂದಿಲ್ಲ. ಸರ್ವೇ ಭವಂತು ಸುಖಿನಃ ಅಂತಂದ್ರೆ ರಾಜರು ಬದುಕೋದೆಲ್ಲಿಂದ? ಟ್ಯಾಕ್ಸ್ ಕೊಡೋದು ಯಾಕೆ? ನಮ್ಮನ್ನು ಪಾಲನೆ ಮಾಡ್ತಾರೆ ಅಂತ. ಸರ್ವೇ ಸಂತು ನಿರಾಮಯ ಅಂದ್ರೆ ಡಾಕ್ಟರ್ ಬದುಕೋದೆಲ್ಲಿಂದ? ಅದರಿಂದಾಗಿ ಐಡಿಯಾಲಜಿಕಲಿ ಇಟ್ ಈಸ್ ಮಾರ್ವಲೆಸ್. ಇದು ನಿಮ್ಮ ಏನೊಂದು ಒಳಗಿನ ಭಾವ ಇದೆ, ನಿಮ್ಮ ಮಿದುತನವನ್ನು ಮೃದುತನವನ್ನು ತೋರಿಸುತ್ತೆ ವಿನಃ ಪ್ರಾಕ್ಟಿಕಲ್ಲ. ಅಲ್ಲ. ಅದಕ್ಕಾಗಿ ಋಷಿಗಳಿಗೂ ದೇವತೆಗಳಿಗೂ ಗಲಾಟೆ ಆಗ್ತಾ ಇರುತ್ತೆ. ದೇವತೆಗಳು ಸ್ವಭಾವಕ್ಕನುಗುಣವಾಗಿ, ಕರ್ಮಕ್ಕನುಗುಣವಾಗಿ, ಕಾಲಕ್ಕನುಗುಣವಾಗಿ
ಆಯಾ ಜೀವರಿಗೆ ಆಯಾ ಸುಖವನ್ನು ದುಃಖವನ್ನು ಮೆರೆದಾಟವನ್ನು ಕೊಡ್ತಾರೆ. ದೇವತೆಗಳದ್ದು ಹಾಗೆ. ಇವರಿದಾರಲ್ಲ ಋಷಿಗಳು, ಕೆಲವೊಮ್ಮೆ ಕಾಲವನ್ನು ಮೀರ್ತಾರೆ, ಕರ್ಮವನ್ನು ಮೀರ್ತಾರೆ, ಸ್ವಭಾವವನ್ನು ಮೀರಿ ಈ ಲೋಕದ ಸುಖ ಆಗಲಿ ಅಂತ ಆಶೀರ್ವಾದ ಮಾಡಿಬಿಡ್ತಾರೆ. ಮಧ್ವಾಚಾರ್ಯರದ್ದು ಒಂದು ಮಾತಿದೆ, ದಕ್ಷಿಣಾ ತರ್ಪಿತಾನಾಂತು ಆಚಾರ್ಯಾಣಾಂತು ತೇಜತಾ. ಕೆಲವೊಮ್ಮೆ ಬ್ರಾಹ್ಮಣರಿಗೆ ಚೆನ್ನಾಗಿ ದಕ್ಷಿಣೆಯನ್ನು ಕೊಟ್ಟರೆ ಅವರು ಏನೋ ಮಾಡಿ ನಿಮ್ಮ ಆಪತ್ತನ್ನು ಪರಿಹಾರ ಮಾಡಿಬಿಡ್ತಾರೆ. ಅದು ತಾತ್ಕಾಲಿಕ, ಸ್ವರ್ಗ ತನಕ ಹೋಗಬಹುದಷ್ಟೇ. ಇದೇ ಕಾರಣಕ್ಕೆ ಋಷಿಗಳಿಗೂ ದೇವತೆಗಳಿಗೂ ಜಗಳ ಆಗ್ತಾರೆ. ನೇರವಾಗಿ ಕತ್ತೆ ಹಿಡ್ಕೊಂಡು ಜಗಳ ಆಡಲ್ಲ ಅವರು. ಶುಕ್ರಾಚಾರ್ಯರು ಚಂಡಕೌಶಿಕ ಅಂತನ್ನುವ ಮುನಿ ದೈತ್ಯರಿಗೆ ವರ ಕೊಡ್ಲಿಲ್ವೇ? ಶುಕ್ರಾಚಾರ್ಯರು ದೈತ್ಯರ ಗುರುಗಳಾಗಿದ್ದು ದೈತ್ಯರ ಒಂದು ಒಳಿತನ್ನ ಬಯಸುವವರು, ದೇವತೆಗಳಿಗೆ ವಿರುದ್ಧವಾಗಿದ್ದಾರೆ. ಚಂಡಕೌಶಿಕ ಅಂತನ್ನುವ ಋಷಿ ಜರಾಸಂಧನಿಗೆ ವರ ಕೊಟ್ಟ. ಗರ್ಗಾಚಾರ್ಯರು ಯಾರಿಗಪ್ಪ ವರ ಕೊಟ್ಟಿದ್ದು? ಬೇಡ, ಜರಾಸಂಧನಿಗೆ ಆಶೀರ್ವಾದ ಮಾಡಿದ್ದ ಬ್ರಾಹ್ಮಣರು ಎಷ್ಟು ಜನ ಇದ್ರು ಅವತ್ತು? ದುರ್ಯೋಧನನಿಗೆ ಪುಂಡರೀಕ ಯಾಗ ಮಾಡಿಸಿದವ್ರು ಯಾರಪ್ಪ? ಬ್ರಾಹ್ಮಣರೇ. ಇದೇ ಬ್ರಾಹ್ಮಣರು ಕರಗಿ ಅವರು ನಿಮಗೆ ನಾಳೆ ನೀವು ಕೊಟ್ಟ ಶಕ್ತಿಯಿಂದ ನಿಮಗೆ ಹೊಡಿತಾರೆ ಅಂತಂದ್ರು ಇವತ್ತು ಪೌರೋಹಿತ್ಯ ಮಾಡಿಸ್ಬಿಡ್ತಾರೆ. ಭಾರಿ ಕಷ್ಟ. ನನಗದೇ ಆಶ್ಚರ್ಯ ಆಗ್ತಾ ಇತ್ತು. ಬ್ರಾಹ್ಮಣರನ್ನು ಕೆಟ್ಟದಾಗಿ ತೋರಿಸುವ ಸ್ಕ್ರಿಪ್ಟ್, ಅದಕ್ಕೆ ಬ್ರಾಹ್ಮಣರದೇ ಪೂಜೆ. ಫಿಲ್ಮ್ ಸ್ಕ್ರಿಪ್ಟ್ಗೆ ನೀವು ನೋಡ್ಬೇಕು, ದೇವ್ರ ತರ ಟ್ರೀಟ್ ಮಾಡ್ತಾರೆ ಆ ಸ್ಕ್ರಿಪ್ಟನ್ನು. ಅಯ್ಯೋ, ಅದನ್ನ ಎಲ್ಲಿಯೂ ಮುಟ್ಟಲ್ಲ. ಕೆಲವೊಂದು ತೀವ್ರ ಇರುವವರು ಚಪ್ಪಲಿ ಹಾಕೊಂಡು ಮುಟ್ಟಲ್ಲ ಅದನ್ನ. ಅಷ್ಟು ಭಕ್ತಿ ಸ್ಕ್ರಿಪ್ಟ್ ಮೇಲೆ. ಅದನ್ನ ಈ ಕ್ಯಾಮರಾ ಮೇಲೆ ಭಕ್ತಿ. ನೋಡಿ ಅವರಿದ್ದಾರೆ ಗೊತ್ತು, ಅಷ್ಟು ಭಕ್ತಿ ಇರುತ್ತೆ ಅವರಿಗೆ. ಆದ್ರೆ ಅಲ್ಲಿ ಬ್ರಾಹ್ಮಣರನ್ನು ಬೈದಿರ್ತಾರೆ, ಇವರೇ ಬ್ರಾಹ್ಮಣರೇ ಬಂದು ಪೂಜೆ ಮಾಡಿ ಹೋಗೋದು. ಯಾಕೆ ಅಂದ್ರೆ ಅವರ ಮೆದು ಮನಸ್ಸು, ಕೇಳಿದ ಕೂಡಲೇ ಒಪ್ಕೊಂಡ್ಬಿಡ್ತಾರೆ. ಅದು ನಮಗೇ ನಾಳೆ ತೊಂದರೆ ಆಗತ್ತೆ ಅನ್ನೋದನ್ನು ಯೋಚನೆ ಮಾಡೋದೆಲ್ಲ ಇರಲ್ಲ. ಈ ತನಕ ಯಾವ ಪುರೋಹಿತನೂ ಕೂಡ ನಿಮ್ಮ ಮನೆಗೆ ಬರಬೇಕಾ, ನೀನು ಈ ಕೆಲಸ ಮಾಡಿದ್ದನ್ನು ನಾನು ದೇವತೆಗೆ ಮಾಡಬೇಕಾ, ನಿನ್ನ ಮನೋಭಾವ ಏನು ದೈವದ ಬಗ್ಗೆ, ನಾಳೆ ನಿನ್ನ ಒಂದು ನಡೆ ಹೇಗಿರುತ್ತೆ ಅದನ್ನು ಕೇಳ್ಕೊಂಡು ಮಾಡಿಸೋಲ್ಲ. ಎಲ್ಲರಿಗೂ ಗೊತ್ತಿರೋದೆ, ಓಪನ್ ಸೀಕ್ರೆಟ್. ನಾಸ್ತಿಕ ಅಂತ ಹೇಳಿಕೊಳ್ಳುವ ಸಿದ್ದರಾಮಯ್ಯನವರು ಪೂಜೆ ಮಾಡಿಸ್ತಾರೆ, ಶತ್ರು ನಿಗ್ರಹ ಅಂತೆ ಪೂಜೆ ಮಾಡಿಸ್ತಾರೆ. ಇವರು ಹೋಗಿ ಮಾಡ್ಕೊಟ್ಟು ಬರ್ತಾರೆ. ನಾಳೆ ನಮಗೆ ಅದು ಪೆಟ್ಟೊಡೆಯುತ್ತೆ ಅನ್ನೋದು ಇವರು ಯೋಚನೆ ಮಾಡಿರಲ್ಲ. ಹೀಗಾಗೋಗತ್ತೆ. ಅದರಿಂದಾಗಿ ಋಷಿಗಳಿಗೂ ದೇವತೆಗಳಿಗೂ ಸದಾಭವತಿ ವಿಗ್ರಹ, ಕಲಹ ಇದ್ದೇ ಇರುತ್ತೆ. ಇದು ಸ್ವಲ್ಪ ಲೋಕಕ್ಕೆ ಬಂದೆವು. ಒಂದು ಸ್ವಲ್ಪ ಮೇಲ್ಗಡೆ ಹೋಗೋಣ. ದೇವತೆಗಳು ವಿಧಿ ನಿಯತಿ, ಋಷಿಗಳು ವಿಧಿ ನಿಯತಿ ಅಲ್ಲ, ಅವರಿಗೆ ಪ್ರಸಕ್ತಿ, ಪ್ರಸನ್ನತೆ. ಇವನು ಬಂದು ಕೇಳದ್ನ ಕರ್ಗೋಗ್ತಾರೆ, ಮುಗಿದೋಯ್ತು, ಇವ್ರಿಗೆ ಇವ್ರು ಪೆಟ್ಟಾಡ್ಕೊಂಡ್ಬಿಡ್ತಾರೆ. ಈ ಹಂತದಲ್ಲೇ ಹೇಳಿದ್ದು, ಕಸ್ಯ ವಾಚಾಪ್ಯ ದೈವಂ ಹಿ ಯಥೋ ದೈವಂ ಪ್ರವರ್ತತೆ. ಕಸ್ಯ ವಾಚಾಪ್ಯ ಅದೈವಂ ಹಿ ದೈವಂ ಪ್ರವರ್ತತೆ. ಯಾವ ಋಷಿಗಳ ಮಾತಿನಿಂದ ದೇವತೆಗಳು ಪ್ರಸನ್ನರಾಗುತ್ತಾರೋ, ಯಾವ ಋಷಿಗಳ ಮಾತಿನಿಂದ ದೇವತೆಗಳು ಆ ಜೀವರಿಗೆ ಅನುಗ್ರಹ ಮಾಡ್ತಾರೋ, ಅಂತಹ ಋಷಿಗಳಿಗೂ ದೇವತೆಗಳಿಗೂ ಸಂಗ್ರಾಮ ಇರುತ್ತೆ.
ಷಡ್ವರ್ಗ ನಿಗ್ರಹ ನಿರಸ್ತತಮಸ್ತದೋಚಾ ಧ್ಯಾಯಂತಿ ವಿಷ್ಣುಮೃತಯೋ ಯದಪಾಂಗಲೇಚಂ ಅಂತ ಆಶ್ರಿತ್ಯ ಯಾನಪಿ ಅಂತ ಅವ್ರು ಹೇಳೋದು. ಯಾವ ದೇವತೆಗಳು ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತದೋಚಾಹ ಧ್ಯಾಯಂತಿ ವಿಷ್ಣುಮೃತಯ, ಋಷಿಗಳೆಲ್ಲ ದೇವತೆಗಳನ್ನು ಧ್ಯಾನ ಮಾಡ್ತಾರೆ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ತ್ಯಾಗ ಮಾಡಿ ತಪಸ್ ಮಾಡಿರೋದನ್ನ ಕಾಮಿಗಳಿಗೆ ಕೊಟ್ಟು ಬಿಡ್ತಾರೆ, ಧಾರೆ ಇರೋದು. ಆಯ್ತಾ? ಇದು ದೈವ. ಅವ್ರ ಬುದ್ಧಿ ಹಾಗೇ ಓಡೋದು ದೈವ. ಅವರ ಪುರುಷ ಪ್ರಯತ್ನ ಹಾಗೇ ಓಡೋದು ದೈವವೇ. ಲೋಕದಲ್ಲಿ ಈ ತರಹದ ಏರಿಳಿತಗಳು, ಈ ತರಹದ ಅಪವಾದ ನಿಯಮಗಳು, ಸಾಮಾನ್ಯ ಅಪವಾದಗಳು ಎಲ್ಲ ಇರುತ್ತಪ್ಪ. ಕಥಂ ಚಾಸ್ಯ ಸಮುತ್ಪತ್ತಿ ಯಥಾ ದೈವಂ ಪ್ರವರ್ತತೆ ಯಥಾ ತ್ರಿದಜ ಲೋಕೇಪಿ ಪ್ರಾಪ್ಯತೆ ವಾ ಬಹುಚ್ಛಲಂ. ಈ ತರಹದ ಪುರುಷ ಪ್ರಯತ್ನ ಹುಟ್ಟೋದೆಲ್ಲಿಂದ? ಪುರುಷ ಪ್ರಯತ್ನಕ್ಕೆ ದೈವ ಕಾರಣ. ಆಯ್ತಾ? ಆದರೆ ಆ ದೈವವು ಪುರುಷ ಪ್ರಯತ್ನಕ್ಕೆ ಒಳಗೊಂಡು ಕೊಡುತ್ತೆ. ಆ ಪುರುಷ ಪ್ರಯತ್ನವನ್ನ ದೈವ ಅವಲಂಬಿಸುತ್ತೆ. ನಂತರದ ಸ್ಟೇಜಿನಲ್ಲಿ, ಫಸ್ಟ್ ಸ್ಟೇಜಿನಲ್ಲಿ ಪುರುಷ ಪ್ರಯತ್ನ ಪ್ರವೃತ್ತ ಆಗಬೇಕು, ಪುರುಷ ಪ್ರಯತ್ನ ಸಾಗಬೇಕು ಅಂದ್ರೆ ದೈವ ಬೇಕು. ಇದನ್ನ ಯಾವ ಸಂದರ್ಭದಲ್ಲಿ ಅಂತ ಇಟ್ಕೊಳ್ಬೇಕು. ಆರಂಭ, ಅಂತ್ಯ, ಮಧ್ಯ, ಈ 3 ಕಾಲ ತಗೊಳ್ಬೇಕು. ಆರಂಭದಲ್ಲಿ ಜೀವ ಈ ಲೋಕಕ್ಕೆ ಬರಲಿಕ್ಕೆ, ಜೀವನಾದವನು ಈ ಲೋಕಕ್ಕೆ ಎಂಟ್ರಿ ಆಗಲಿಕ್ಕೆ ದೈವ ಬೇಕು. ಅವನಿಗೆ ದೇಹ ಬೇಕು. ಅವನಿಗೆ ಆ ಜೀವ ಇದ್ದಾನಲ್ಲ, ಆತ್ಮದ ಲೆವೆಲ್ನಲ್ಲಿ ಕ್ರಿಯೆಗಳಾಗ್ತಾ ಇರುತ್ತೆ, ಮನೋಭಾವಗಳೆಲ್ಲ ಮೂಡ್ತಾ ಇರುತ್ತೆ. ಅದನ್ನ ಶಕ್ತಿ ಹಾಗೂ ವ್ಯಕ್ತಿ ಅಂತಾರೆ ಮಧ್ವಾಚಾರ್ಯರು. ಆದ್ಯ ಸ್ವಕರ್ಮ ಬೀಜೇಣ ಅಂತ ಹೇಳಿ 11ನೆಯ ಸ್ಕಂಧದಲ್ಲಿ ಇದನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಅದನ್ನ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳೋದಾದರೆ, ಜೀವನೊಬ್ಬ ತನ್ನ ಸ್ವಭಾವಕ್ಕೆ ಅನುಗುಣವಾದ ನಡೆಯನ್ನ ಸೂಕ್ಷ್ಮ ರೂಪದಲ್ಲಿ ಇಟ್ಟುಕೊಂಡೇ ಇರ್ತಾನೆ. ಅದು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಉದ್ದೇಶಿಸಿಕೊಂಡು ಕೃಷ್ಣ ಹೇಳಿದ್ದು, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ್. ಯಾವ ಜೀವನೂ ಕೂಡ ಕರ್ಮಹೀನನಾಗಿ ಇರುವುದೇ ಇಲ್ಲ. ಸ್ವಭಾವಕ್ಕೆ ಅನುಗುಣವಾದ ಕ್ರಿಯೆಯನ್ನ ಮಾಡ್ತಾನೆ ಇರ್ತಾನೆ, ಮೆಂಟಲಿ ಆರ್ ಫಿಸಿಕಲಿ. ಯಾರಿಗೂ ಗೊತ್ತಿರದೆ ಒಳಗಡೆ ನಡೀತಾನೇ ಇರುತ್ತೆ. ಅದನ್ನೇ ಬೀಜ ರೂಪದಲ್ಲಿ ಅಂತ ಹೇಳಿತ್ತು, ಏನೂ ಅಲ್ಲ. ಹೊರಗಡೆ ಆ ಕ್ರಿಯೆ ಅಭಿವ್ಯಕ್ತ ಆಗೋದು ದೇಹ ಬಂದ ಮೇಲೆ. ಅದರಿಂದಾಗಿ ದೈವ ಅನ್ನೋದು ಸ್ವಭಾವಕ್ಕೆ ಅನುಗುಣವಾಗಿ ಪುರುಷ ಪ್ರಯತ್ನಕ್ಕೆ ಅವಕಾಶವನ್ನು ನೀಡುತ್ತೆ. ಇದನ್ನ ಇನ್ನೊಂದು ರೀತಿಯಿಂದ, ಇನ್ನೊಂದು ಆಯಾಮದಿಂದ ಸಂಗ್ರಹಿಸಬೇಕಾದ್ರೆ ಗೀತೆಗೆ ಬರ್ತಾರೆ. ಆತ್ಮೈವಶ್ಚಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಆತ್ಮೈವಶ್ಚಾತ್ಮನಃ ಸಾಕ್ಷಿ ಕೃತಸ್ಯ ಅಪಕೃತಸ್ಯ ಚ. ಆತ್ಮೈವ ಹಿ ಆತ್ಮನೋ ಬಂಧು. ಜೀವನಿಗೆ ಮನಸ್ಸೇ ಬಂಧು ಒಂದರ್ಥ. ಆತ್ಮೈವ ರಿಪುರಾತ್ಮನಃ, ಜೀವನಿಗೆ ಮನಸ್ಸೇ ಶತ್ರು. ಯಾಕೆಂದ್ರೆ ಮನಸ್ಸು ತೋರಿದ ಹಾಗೆ ಮನಸ್ಸನ್ನು ಕಂಟ್ರೋಲ್ ಮಾಡಲ್ಲ. ನನ್ನ ಮನಸ್ಸಿಗೆ ಹೀಗೆ ಅನ್ನಿಸ್ತು ಅಂತಾನೆ. ಮನಸ್ಸನ್ನು ಕಂಟ್ರೋಲ್ ಮಾಡಿ ಅದರ ಯುಕ್ತಾಯುಕ್ತ ವಿವೇಚನೆ ಮಾಡೋದು ಬಹಳ ಕಷ್ಟ ಇದೆ. ಮನಸ್ಸಿಗೆ ಬಂತು ಟಕ್ಕಂತ ಅಂದ್ಬಿಟ್ಟೆ, ಅದು ಗುಣ ಅಂತ ಹೇಳ್ಕೊಳ್ಳೋದು ಬೇರೆ. ನಾನು ಸ್ಟ್ರೈಟ್ ಫಾರ್ವರ್ಡು
ನಮ್ಮ ದೋಷದ ಬಗ್ಗೆ ನಾವಾಗಬೇಕೇ ವಿನಃ ಬೇರೆಯವರು ದೋಷವನ್ನು ಹೇಳ್ತಾ ಇದ್ದೇವೆ ಅಂತ ಅಂದುಕೊಳ್ಬಾರ್ದು. ಬೇರೆಯವ್ರ ದೋಷದಲ್ಲಿ ನಾವು ಸ್ಟ್ರೈಟ್ ಫಾರ್ವರ್ಡು ಅಂತ ಅನ್ಕೋಬಾರ್ದು. ಆ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇರಬೇಕಾದದ್ದು ನಮ್ಮ ದೋಷವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ, ಬೇರೆಯವರು ದೋಷವನ್ನು ಹೇಳುವಾಗ ಅಲ್ಲ. ಯಾಕೆಂದ್ರೆ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ನಮಗೇನು ಗೊತ್ತಿರುವಲ್ಲ. ಬಹಳ ಜನ ನಾನು ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ಕೊಳ್ಳೋರು ಇದರಲ್ಲಿ ಇರ್ತಾರೆ. ಅದರಿಂದಾಗಿ ಆತ್ಮೈವ ರಿಪುರಾತ್ಮನಃ, ಜೀವನಿಗೆ ಶತ್ರು ಯಾರು ಅಂತ ಹೇಳಿದ್ರೆ ಮನಸ್ಸು. ಆತ್ಮೈವ ಹಿ ಆತ್ಮನಸ್ಸಾಕ್ಷಿ, ಈ ಮನಸ್ಸಿನ ಕ್ರಿಯೆಯನ್ನು ನೋಡುವವರು ಯಾರು? ಜೀವ. ಜೀವನ ಆಳವಾದ ನಡೆಯನ್ನ ಚಿಂತಿಸಬಲ್ಲ ಶಕ್ತಿ ಯಾವುದು? ಮನಸ್ಸು. ಆತ್ಮೈವ ಹಿ ಆತ್ಮನಸ್ಸಾಕ್ಷಿ ಕೃತಸ್ಯ ಅಪಕೃತಸ್ಯ ಚ, ಮಾಡಿದ ಕೆಡುಕಿಗೆ ಸಾಕ್ಷಿ ಯಾವುದು ಅಂದ್ರೆ ಜೀವ. ಹೀಗಾಗಿ ಆತ್ಮೈವ ಹಿ ಆತ್ಮನೋ ಬಂಧು, ಆತ್ಮೈವ ರಿಪುರಾತ್ಮನಃ, ಆತ್ಮೈವ ಹಿ ಆತ್ಮನಸ್ಸಾಕ್ಷಿ ಕೃತಸ್ಯ ಅಪಕೃತಸ್ಯ ಚ. ಇದು ಇನ್ನೊಂದು ಅರ್ಥ ಇದೆ ಇದಕ್ಕೆ. ಆತ್ಮ ಅಂದ್ರೆ ಅಂತರ್ಯಾಮಿಯಾದ ನಾರಾಯಣ. ಆತ್ಮೈವ ಹಿ ಆತ್ಮನೋ ಬಂಧು, ಕೆಲವು ಜೀವರಿಗೆ ದೇವರು ಬಂಧು, ಕೆಲವು ಜೀವರಿಗೆ ದೇವರು ಅಮಿತ್ರ. ಪರಾಪೂರ್ವೇ ಚಾಂ ಸಖ್ಯಾವೃಣಕ್ತಿ ವಿತರ್ತುರಾಣೋ ಅಪರೇಭಿರೇತಿ ಅನಾನುಭೂತಿರವಧೂನ್ವಾನ ಪೂರ್ವೀರಿಂದ್ರಶ್ಚರದಸ್ತರ್ತರೀತಿ ಅಂತ ವೇದ. ಅದರಿಂದ ಆತ್ಮೈವ ಹಿ ಆತ್ಮನಸ್ಸಾಕ್ಷಿ, ಆತ್ಮೈವ ರಿಪುರಾತ್ಮನಃ, ಆತ್ಮೈವ ಹಿ ಆತ್ಮನಸ್ಸಾಕ್ಷಿ. ಜೀವನೊಬ್ಬನ ಬೆಳವಣಿಗೆ, ನಡೆ, ಉಳಿವು, ಅಳಿವು ಮೊದಲಾದವುಗಳನ್ನು ನೋಡುವ ಆ ಮಹಾಶಕ್ತಿ ಯಾವುದು ಅಂತಂದ್ರೆ ದೇವರು. ಪ್ರತಿಯೊಬ್ಬ ಜೀವನ ಉಗಮ ಅಂದ್ರೆ ಯಾವಾಗ ಅವನು ಸೃಷ್ಟಿಗೆ ಬಂದ, ಅಸೃಜಾವಸ್ಥೆಯಲ್ಲಿ ಹೇಗಿದ್ದ, ಸೃಷ್ಟಿಗೆ ಯಾವಾಗ ಬಂದ, ಅವನ ಕಾಲದ ಬೆಳವಣಿಗೆಗಳೇನು, ಅವನು ಯಾವ ರೀತಿ ಕೊನೆಗೊಳ್ಳುತ್ತಾನೆ, ದುಃಖವನ್ನೋ ಸುಖವನ್ನೋ ಸುಖ ದುಃಖ ಮಧ್ಯವನ್ನೋ ಹೇಗೆ ಹೊಂದುತ್ತಾನೆ ಅಂತನ್ನುವ ಚಿಂತನೆ ಏನಿದೆ ಅದನ್ನ ನೇರವಾಗಿ ನೋಡುವವ ದೇವರೊಬ್ಬನೇ. ಆತ್ಮೈವಹಿ ಆತ್ಮನ ಸಾಕ್ಷಿ. ಕೃತಂಚ ವಿಕೃತಂ ಕಿಂಚಿತ್ ಸಿದ್ಧ್ಯತೆ ಗುರುವರ್ಮಣ, ಸುಕೃತಂಚ ಕೃತಂ ಕರ್ಮ ಅಕೃತಾರ್ಥಂ ವಿಪದ್ಯತೆ. ಮಾಡಿದ ಕೆಲಸ ವಿಕೃತವಾದರೂ ಕೂಡ ಗುರುಗಳಿದ್ರೆ, ಹಿರಿಯರಿದ್ರೆ ಅದು ಒಳ್ಳೆಯದಾಗಿ ಪರಿಣಾಮವನ್ನು ಹೊಂದುತ್ತೆ. ಸುಕೃತಂಚ ಕೃತಂ ಕರ್ಮ, ಚೆನ್ನಾಗಿ ಮಾಡಿದ ಕರ್ಮ ದೇವರಿಗೆ ವಿರುದ್ಧವಾಗಿದ್ರೆ ಅಕೃತಾರ್ಥಂ ವಿಪದ್ಯತೆ. ಅದರಿಂದ ಒಂದು ಕ್ರಿಯೆಯನ್ನು ಮಾಡುವಾಗ ಏನಾಗತ್ತೆ, ನಮಗೆ ಏನು ನಾವೀಗ ಅನುಸಂಧಾನ ಮಾಡಬೇಕು, ಅಲ್ಲಿ ಏನು ನಡೀತಾ ಇದೆ, ಇವುಗಳ ಹಿನ್ನೆಲೆಯಲ್ಲಿ ಮುಂದೆ ನಡೀಬೇಕು. ದೇವಾನಾಂ ಶರಣಂ ಪುಣ್ಯಂ ಸರ್ವಂ ಪುಣ್ಯೈರವಾಪ್ಯತೆ, ಪುಣ್ಯಹೀನಂ ನರಂ ಪ್ರಾಪ್ಯ ಕಿಂ ದೈವಂ ಪ್ರಕರಿಷ್ಯತಿ. ಪುಣ್ಯ ಇತ್ತು ಅಂದರೆ ದೇವತೆಗಳ ಮನೆಯನ್ನು ಸೇರ್ತೇವೆ. ಪುಣ್ಯಹೀನನಾದರೆ ದೈವ ಏನು ಮಾಡೋದಿಲ್ಲ. ಪುರಾಯಯಾತಿರ್ವಿಭ್ರಷ್ಟೋ ವ್ಯೋಮತಪತಿತಕ್ಷಿತೌ ಪುನರಾರೋಪಿತ ಸ್ವರ್ಗಂ ದೌಹಿತ್ರೈ ಪುಣ್ಯಕರ್ಮಭಿ. ಯಯಾತಿ ಆಗಸದಿಂದ ಜಾರಿ ಬಿದ್ದ, ಪುಣ್ಯಕರ್ಮವಂತರಾದ ಮಗಳ ಮಕ್ಕಳಿಂದ ಮತ್ತೆ ಎತ್ತರಕ್ಕೆ ಏರಿದ. ಆ ಕಥೆ ಆದಿಪರ್ವದಲ್ಲಿ ಬರುತ್ತೆ.
ಅವನು ಯಾಕೆ ಬಿದ್ದದ್ದು ಅಂದರೆ ಅಹಂಕಾರದಿಂದ ಯಯಾತಿ ಬಿದ್ದದ್ದು. ನನ್ನಂತಹ ಪುಣ್ಯವಂತರು ಯಾರೂ ಇಲ್ವೇ ಇಲ್ಲ ಅಂದ. ಅದಕ್ಕೆ ಇಂದ್ರನ ಶಾಪ ಬಂತು, ಬೀಳು ಕೆಳಗೆ ಅಂತ. ಹಾಗೆ ಬೀಳುವಾಗ ನನ್ನ ಒಂದೇ ಒಂದು ಕೋರಿಕೆ, ಸಜ್ಜನರ ಮಧ್ಯದಲ್ಲಿ ಬೀಳಬೇಕು ಅಂದ. ಆ ಸಜ್ಜನರ ಮಧ್ಯದಲ್ಲಿ ಬಿದ್ದ. ವಸುಮನಸ್ಸು, ಪ್ರತರ್ಧನ, ಅಷ್ಟಕ, ಔಶೀನರ ಶಿಬಿ, ಈ 4 ಜನರ ಮಧ್ಯದಲ್ಲಿ ಬಿದ್ದ. ಅವರು ಯಾರು ನೀನು ಅಂತ ಕೇಳ್ತಾ ಇರ್ಬೇಕಾದ್ರೆ, ನಾನು ಹೀಗೆ ಸ್ವರ್ಗದಿಂದ ವಿಭ್ರಷ್ಟನಾದವ. ಹೌದಾ, ನಮಗೆ ಬಹಳ ಕುತೂಹಲ ಇದೆ, ಸ್ವರ್ಗಲೋಕ ಹೇಗಿತ್ತು, ಹೇಗೆ ಬೀಳ್ತಾರೆ ಅದನ್ನೆಲ್ಲ ಕೇಳಿದ್ರು. ಅದನ್ನೆಲ್ಲ ಹೇಳ್ತಾ ಇದ್ದಾಗ, ನಮ್ಮ ಕುತೂಹಲವನ್ನು ನೀಗಿಸಿದ್ದಿ, ನಮ್ಮ ಪುಣ್ಯವನ್ನೆಲ್ಲ ನಿಮಗೆ ಕೊಡ್ತೇನೆ ಅಂದರು. ಇಲ್ಲ, ನಾವು ರಾಜ ದಾನ ತೆಗೆದುಕೊಳ್ಳಿಕ್ಕಿಲ್ಲ ಅನ್ನುವಾಗ ಒಂದು ಹೆಣ್ಣು ಎಂಟ್ರಿ ಆಯಿತು. ನೋಡಿದ್ರೆ ಅವಳು ಮಾಧವಿ. ಮಾಧವಿ ಯಾರು ಅಂದರೆ ಯಯಾತಿಯ ಮಗಳು. ಆ ಮಾಧವಿಗೆ ಒಂದು ವಿಶಿಷ್ಟವಾದ ವರ ಇತ್ತು. ಒಂದು ಮಗುವನ್ನು ಪಡೆದ ಮೇಲೆ ಮತ್ತೆ ಕನ್ಯೆ ಆಗುವ ವರ. ಅವಳಲ್ಲಿ ಹುಟ್ಟುವ ಮಗ ಚಕ್ರವರ್ತಿಯೇ ಆಗ್ತಾನೆ. ಅಷ್ಟು ಲಕ್ಷಣ ಭರಿತಳಾದ ಹೆಣ್ಣು, ಅಷ್ಟು ಎತ್ತರದ, ಒಳಗಿನಿಂದ ಅಷ್ಟು ಎತ್ತರದ ಹೆಣ್ಣು. ದುರ್ಭಗಳಲ್ಲ ಅವಳು, ಶುಭಗಳು. ಅದರಿಂದಾಗಿ ಅವಳು ಯಯಾತಿಯ ಮಗಳು. ಅಷ್ಟು ಹೊತ್ತಿಗೆ ವಿಶ್ವಾಮಿತ್ರರಿಗೆ ಅವರೊಬ್ಬ ಶಿಷ್ಯ ಗಾಲವ, ಗುರುದಕ್ಷಿಣೆ ತಗೊಳ್ಳಿ, ಗುರುದಕ್ಷಿಣೆ ತಗೊಳ್ಳಿ, ಗುರುದಕ್ಷಿಣೆ ತಗೊಳ್ಳಿ, ಗುರುದಕ್ಷಿಣೆ ತಗೊಳ್ಳಿ ಗಂಟು ಬೀಳುತ್ತಾ ಇದ್ದ. ಅದಕ್ಕೆ ಅವರು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ, ನೋಡಪ್ಪ, ನಮ್ಮ ಅಕ್ಕ ರುಚಿಕನನ್ನ ಮದುವೆ ಆಗುವಾಗ ನಮ್ಮಪ್ಪ ಒಂದು ಷರತ್ತು ಹೇಳಿದ್ದ. ಒಂದು ಕಿವಿ ಮಾತ್ರ ಕಪ್ಪಗಿರುವ, ಇಡೀ ಮೈ ತುಂಬ ಬೆಳ್ಳಗಿರುವ 1000 ಕುದುರೆಗಳನ್ನು ಕೊಡು ಅಂತ ಕೇಳಿದ್ದ. ನಾನು ಅದನ್ನೇ ಕೇಳ್ತಾ ಇದ್ದೀನಿ. 1000 ಕುದುರೆ ನನಗೆ ಕೊಟ್ಟರೆ ಆ ಥರದ್ದು ನೀನು ಗುರುದಕ್ಷಿಣೆಯನ್ನು ಸಲ್ಲಿಸಿದ ಹಾಗೆ ಯಾಕಾದರೂ ಕೇಳಿದೆ ಅಂತ ಆಮೇಲೆ ಅನ್ನಿಸ್ಬಿಡ್ತು ಅವನಿಗೆ. ಆಮೇಲೆ ಅವನು ಎಲ್ಲ ಕಡೆ ತಿರುಗಾಡಿಕೊಂಡು ಬರ್ತಾ ಇರುವಾಗ ಗರುಡನ ಹತ್ತಿರ ಹೋಗಿ ಗರುಡ ಹೇಳಿದ, ಇಲ್ಲ, ಅವತ್ತು ಕೊಟ್ಟಿದ್ದು ಅದರ ತಳಿ 200 ಆಗಿ ಒಂದು ಕಡೆ ಸೇರ್ಕೊಂಡಿದೆ. ಆ 1000 ಕುದುರೆ ಹೋಗಿದೆ. ಆ 1000 ಕುದುರೆಯ ತಳಿ ಮತ್ತೆ 200 ಸಂಖ್ಯೆಯಲ್ಲಿ ಒಬ್ಬೊಬ್ಬ ರಾಜನ ಹತ್ರ ಇದೆ. ಆ ರಾಜರಿಂದ ತರಬೇಕು ಅಂದ್ರೆ ಏನು ಮಾಡೋದು? ಅದಕ್ಕೆ ಅವನು ಹೇಳಿದ, ಗರುಡ, ನೋಡು, ಮಾಧವಿ ಇದ್ದಾಳೆ, ಆ ರಾಜರ ಹತ್ತಿರ ಹೋಗು. ಮಾಧವಿಯನ್ನ 200 ಕುದುರೆಗೆ ಯಯಾತಿ ಹತ್ರ ಕರ್ಕೊಂಡು ಹೋದ. ಯಯಾತಿ ಈ ರೀತಿ ಹೇಳಿದ, ನನ್ನ ಮಗಳಿದ್ದಾಳೆ, ಒಳ್ಳೆ ಲಕ್ಷಣ ಭರಿತಳು, ಅವಳಲ್ಲಿ ಹುಟ್ಟುವ ಮಗ ಚಕ್ರವರ್ತಿ ಆಗೇ ಆಗ್ತಾನೆ, ಹುಟ್ಟಿದ ಕೂಡಲೇ ಅವಳು ಮತ್ತೆ ಕನ್ಯೆ ಆಗ್ತಾಳೆ. ಈ 2 ವರ ಇದೆ ಅವಳಿಗೆ, ಅವಳನ್ನು ಬಳಸಿಕೊಂಡು ನೀನೇನು ಬೇಕಾದ್ರೆ ಮಾಡು. ಸೀದಾ ಹೋದ. 4 ಜನ ರಾಜರಿಗೆ ಕ್ರಮೇಣ ಕೊಟ್ಟು ಅವನು ಹೇಳಿದ್ದ, ನಿಮ್ಮ 200 ಕುದುರೆಗಳು ನನಗೆ ಬೇಕು. ಅದರ ಫಲವಾಗಿ ನಾನೇನು ಬಾರ್ಟರ್ ಸಿಸ್ಟಮ್ನಲ್ಲಿ ಇವಳನ್ನು ಕೊಡ್ತೇನೆ, ಇವಳಿಂದ ಒಳ್ಳೆ ಮಗುವನ್ನು ಪಡೀರಿ, ಇವಳನ್ನು ವಾಪಸ್ ಕೊಟ್ಬಿಡಿ ಅಂತ. ಹಾಗೆ ಒಬ್ಬ ರಾಜನ ಹತ್ರ ಕೊಟ್ಟ. ಹಾಗೆ ಹುಟ್ಟಿದವ ಒಬ್ಬ ಅಷ್ಟಕ ಅಂತ ಒಬ್ಬ ರಾಜ, ಆ ಮಾಧವಿಯ ಮಗ. 2ನೆಯ ರಾಜನ ಹತ್ರ ಹೋದ. ಅಲ್ಲಿ ಇದೇ ರೀತಿ ಹೇಳಿ ಆ 200 ಕುದುರೆ ತಂದು ಯಾರ ಹತ್ರ ಇದೆಯೋ ಅಲ್ಲಿ ಹುಟ್ಟಿದವ ವಸುಮನಸ್ಸಂತ. ಅದಾದ ಕೂಡಲೇ ಅವಳನ್ನು ಕರ್ಕೊಂಡ್ಬಂದು 3ನೇ ಅವನು ಕೊಟ್ಟ. ಅವನು ಪ್ರತರ್ಧನ. ಆಮೇಲೆ ಅಲ್ಲಿ ಪ್ರತರ್ಧನ ಹುಟ್ಟಿದ ಮೇಲೆ ಆ ಮಾಧವಿಯನ್ನು ಕರ್ಕೊಂಡ್ಬಂದು ಶಿಬಿ ದೇಶದವನಿಗೆ ಕೊಟ್ಟ. ಅಲ್ಲಿ ಹುಟ್ಟಿದ್ದೆ ಔಶೀನರ ಶಿಬಿ, ಅದೇ ದಾನವೀರ ಶಿಬಿ ಅಂತಾರಲ್ಲ ಅವನು. ಹಾಗೆ 4 ಜನ ಹುಟ್ಟಿತು. ಇನ್ನು ಮತ್ತೆ ಯಾರ ಹತ್ರನೂ ಕುದುರೆನೇ ಇಲ್ಲ. ಏನು ಮಾಡೋದು? ತಗೊಂಡೋಗಿ ವಿಶ್ವಾಮಿತ್ರರಿಗೆ ಕೊಟ್ಟ. ವಿಶ್ವಾಮಿತ್ರರು ಒಂದು ಮಗುವನ್ನು ಪಡೆದ್ರು ಅವಳಿಂದ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಸ್ವಯಂವರಕ್ಕೆ ಸಜ್ಜಾದರು. ಯಯಾತಿ ಮಾಧವಿಗೆ ಸ್ವಯಂವರ ಮಾಡಬೇಕು ಅಂತ. ಅದಕ್ಕೆ ಅವಳು ಕಂಡದ್ದೆಲ್ಲ ಕಂಡಾಗಿದೆ, ನನಗಿನ್ನು ವೈರಾಗ್ಯ ಬಂದಿದೆ ಅಂತ ಹೇಳಿ ಎಲ್ಲರನ್ನ ಬೇಡ ಅಂತ ಹೇಳಿ ಸ್ವಯಂವರ ಮಂಟಪದಿಂದ ಸೀದಾ ಕಾಡಿಗೆ ಹೊರಟರು.
ಇವನು ಮಾತಾಡ್ತಾ ಇದ್ನಲ್ಲ ಈ 4 ಜನರ ಜೊತೆ, ಆ ಮಾಧವಿ ಬಂದ್ಲು. ಆ ಮಾಧವಿ ಹೇಳಿದ್ಲು, ಇದು ನಿನ್ನ ಮಾತಾಮಹ ಅಂತ. ಅವರೇನ್ ಮಾಡಿದ್ರು, ಮಗಳ ಮಕ್ಕಳು ತಮ್ಮ ಅಜ್ಜನಿಗೆ ಮಾತಾಮಹ ಅವನಿಗೆ ಆರಾಧನೆ ಮಾಡಿ ಅವನನ್ನು ಪೂಜಿಸಿ ನೇರ ಮತ್ತೆ ಸ್ವರ್ಗಕ್ಕೆ ಹೋಗುವ ಹಾಗೆ ಮಾಡಿದ್ರು. ಅವತ್ತಿನಿಂದ 3 ಶ್ರಾದ್ಧೇ ಪವಿತ್ರಾಣಿ ದೌಹಿತ್ರ ಕುತಪಃ ತಿಲಾಹ. ಅಜ್ಜನ ಶ್ರಾದ್ದದಲ್ಲಿ 3 ಇರಲೇಬೇಕು. 2 ಜಡವಾದ ವಸ್ತು, ಒಂದು ಕಾಲ ಕುತಪ, ಕು ಅಂದರೆ ಭೂಮಿ, ತಪ ಅಂದರೆ ಬಿಸಿ. ಭೂಮಿ ಬಿಸಿ ಆದಮೇಲೆ ಶ್ರಾದ್ದ ಶುರು ಮಾಡಬೇಕು ಅಂತ. ಸುಮಾರು ಅದು ಹೇಗೆ ಅಂತ, ಹಾಗಾದರೆ ಬದಲು ಮಾಡಲೇಬಾರದು. ಕುತಪ ಇಲ್ವೇ ಇಲ್ಲ. ಅದಕ್ಕೆ ಅದನ್ನ ಏನು ಮಾಡಿದ್ರು, ಇಲ್ಲ ದಿವಸಸ್ಯಾಷ್ಟಮೋ ಭಾಗ ಕುತಪೇತಿ ಪ್ರಕೀರ್ತಿತ ಅಂದ್ರು. ದಿವಸ ಅಂತ ಹೇಳಿದ್ರೆ 5 ಗಂಟೆ ತನಕದ ಒಂದು ದಿವಸ, ಅದರ 8ನೇ ಒಂದು ಭಾಗ, ಸರಿ ಸುಮಾರು 10 ಗಂಟೆ ಆಗುತ್ತೆ. ಇಡೀ ದಿವಸ ತಗೊಳ್ಳೋದಲ್ಲ, ಮಾರನೇ ದಿವಸ ಸೂರ್ಯೋದಯ ತನಕ ತಗೊಳ್ಳೋದಲ್ಲ. ಅವಾಗ 3 ಗಂಟೆಗೆ 4 ಗಂಟೆಗೆ ಮಾಡಬೇಕಾಗತ್ತೆ. 11 ಗಂಟೆಗೆ ಭೂಮಿ ಬಿಸಿಯಾಗಿರುತ್ತೆ, 11 ಗಂಟೆಗೆ ಮಾಡ್ಬೋದು. ಇದು ಕುತಪ, ಕುತಪ ಕಾಲ ಬಂತು. ಹೀಗೆ ಆಮೇಲೆ ತಿಲಾಹ, ಎಳ್ಳು. 3ನೇದ್ದು ಮಗಳ ಮಗ ಇರಲೇಬೇಕು. ಎಲ್ಲಿಯ ತನಕ ಮಗಳ ಮಗನನ್ನು ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ, ತಂದೆ ತಾಯಿಗಳು ಬದುಕಿದ್ದಾಗ, ಸೋದರ ಮಾವ ಯೋಗ್ಯನಾಗಿದ್ದಾಗಲೂ ಮಾತಾಮಹ ಶ್ರಾದ್ದ ಮಾಡಬಹುದು. ಯಾರು? ಹುಡುಗ. ಮಗಳ ಮಗ ತಾಯಿ ತಂದೆ ಸತ್ತೋಗಿರ್ತಾರೆ. ಅವಾಗ ಯೋಗ್ಯನಾದ ಅಂದ್ರೆ, ಇವಾಗ ಒಬ್ಳು ಇರ್ತಾಳೆ ಮಗಳು, ಆ ಮಗಳ ಮಗ ಅವನೇನ್ ಮಾಡ್ತಾನೆ, ತಂದೆ ತಾಯಿಗಳಿದ್ದಾರೆ, ಅವನಿಗೆ ತಂದೆ ತಾಯಿಗಳಿದ್ದಾರೆ, ಅಳಿಯನು ಇದ್ದಾನೆ, ಮಗಳು ಇದ್ದಾಳೆ. ಆ ಅಜ್ಜನಿಗೆ ಇವನು ಶ್ರಾದ್ದ ಮಾಡಬಹುದು. ದೌಹಿತ್ರ, ದುಹಿತ ಅಂತ ಹೇಳಿದ್ರೆ ಮಗಳು, ಮಗಳ ಮಗ ದೌಹಿತ್ರ ಮಾಡಬಹುದು. ಅಲ್ಲ, ಮಾವ ಯೋಗ್ಯನಾಗಿದ್ರು ಮಾಡಬಹುದು. ಮಾತಾಮಹ ಶ್ರಾದ್ದ ಮಾಡಬಹುದು. ತಂದೆ ತಾಯಿಗಳಿದ್ದಾರೆ, ಹೋದ್ಮೇಲಂತೂ ಸರ್ವೋದಿಷ್ಟ ಶ್ರಾದ್ದದಲ್ಲಿ ಅವರ ಇದು ಬಂದೇ ಬರುತ್ತೆ, ಅವರ ಒಂದು ನಡೆ ಬಂದೇ ಬರುತ್ತೆ. ಅದರಿಂದಾಗಿ ಅಷ್ಟು, ಯಾಕೆಂದ್ರೆ ಇಲ್ಲಿಂದ ಬಂದದ್ದು. ಯಾಕೆ ಹೇಳಿದ್ದು ನಾನು ಅಂತಂದ್ರೆ, ಯಯಾತಿ ಸ್ವರ್ಗದಿಂದ ಬಂದಾಗ ದೌಹಿತ್ರೈ ಪುಣ್ಯಕರ್ಮಭಿ ಪುನಃ ಸ್ವರ್ಗ ಆರೋಪಿತ. ಇದೆಲ್ಲ ಏನು? ಪುಣ್ಯವಿದ್ದ ನರನಿಗೆ ಸಿಗುವಂಥದ್ದು. ಪುರೂರವಾ ವೈರಾಜರಚಿ ದ್ವಿಜೈರಭಿಹಿತ ಪುರ ಐಲೈತ್ಯಭಿವಿಖ್ಯಾತ ಸ್ವರ್ಗಂ ಪ್ರಾಪ್ತೋ ಮಹೀಪತಿ. ಪುರೂರವತ್ತು ಅಷ್ಟೇ, ಉರ್ವಶಿಯನ್ನು ಕಳೆದುಕೊಂಡು ಹುಚ್ಚರ ತರ ಆಡ್ತಾ ಇದ್ದ. ಬ್ರಾಹ್ಮಣರ ಉಪದೇಶದಿಂದ ಅಗ್ನಿಯನ್ನು ಆರಾಧನೆ ಮಾಡಿ ಸ್ವರ್ಗಕ್ಕೆ ಹೋದ. ಪುರೂರವಸನ ಕಥೆ ಅದು. ಅಶ್ವಮೇಧಾದಿಭಿರ್ಯಜ್ಞೈ ಸತ್ಕೃತ ಕೋಸಲಾಧಿಪ ಮಹರ್ಷಿ ಶಾಪಾತ್ ಸೌದಾಸಃ ಪುರುಷಾದತ್ವಮಾಗತಃ. ಅಶ್ವಮೇಧಾದಿ ಯಾಗಗಳನ್ನು ಪರಮವಾಗಿ ಮಾಡಿ ಪುಣ್ಯವನ್ನು ಗಳಿಸಿದ್ದ ಕೋಸಲ ದೇಶದ ಒಡೆಯ ಸೌದಾಸ ಅಲಿಯಾಸ್ ವೀರಸಹ ಅಲಿಯಾಸ್ ಕಲ್ಮಾಶಪಾದ ಕ್ಯಾನಿಬಾಲ್ ಆಗಿ ತಿರುಗಾಡಬೇಕಾಯ್ತು. ಅದರಿಂದಾಗಿ ದೈವ ಹಾಗೂ ಪುರುಷಕಾರದ ವಿಚಾರದಲ್ಲಿ ತೀರ್ಮಾನ ತಗೊಳ್ಳಿಕ್ಕಾಗಲ್ಲ. ಯಾಕೆ ಅಂದರೆ ದೇವತೆಗಳಿಗೂ ಋಷಿಗಳಿಗೂ ನಿರಂತರವಾದ ಕಾನ್ಫ್ಲಿಕ್ಟ್ ನಡೀತಾ ಇರುತ್ತೆ. ಅಶ್ವತ್ಥಾಮಾಚ ರಾಮಶ್ಚ ಋಷಿಪುತ್ರೌ ಧನುರ್ಧರೌ ನಾಗಚ್ಚತ ಸ್ವರ್ಗಲೋಕಂ ವೇದ ದೃಷ್ಟೇನ ಕರ್ಮಣ. ಅಶ್ವತ್ಥಾಮ ಮತ್ತೆ ಪರಶುರಾಮ ಋಷಿಗಳ ಮಕ್ಕಳು,
ಬಿಲ್ ಹಿಡಿದ್ರು. ಅವರು ಸ್ವರ್ಗಲೋಕಕ್ಕೆ ಈಗ ಸದ್ಯಕ್ಕಂತೂ ಬರಲ್ಲ ಅಂದ್ರು. ಅಶ್ವತ್ಥಾಮ ದುರ್ಗಂಧಯುಕ್ತೋ ವರ್ಣಸಂಚಿತಾಂಗ ಸದಾಚರಸ್ಯ ವಿಪಿನೇತು ಮಂದ ನರಾಧಿರೂಢೋ ನಚ ಭೂಮಿ ಭಾಗ ಗಮ್ಯಸ್ತವ ಸ್ಯಾತ್ ಅಂತ ಹೇಳಿ ಅಶ್ವತ್ಥಾಮನ ಪಾಡೇನು? ದೇವರ ಮಾತಿಗೆ ವಿರುದ್ಧವಾಗಿ ನಡೆದದ್ರಿಂದ ಮೈತುಂಬ ನೆತ್ತರು ಕೀವು ಗಾಯಗಳಿಂದ ತುಂಬಿ ತಿರುಗಾಡ್ತಾ ಇರೋದು. ಮನುಷ್ಯರು ಇರುವ ಜಾಗದಲ್ಲಿ ನೀನು ಬರಬಾರದು ಅಂತ. ಅದಕ್ಕೆ ಕೆಲವು ದಿವಸಗಳ ಹಿಂದೆ ನಾವು ಅದಕ್ಕೆ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಬೇಕು ಅಂತ ನಾನು ಅದಕ್ಕೆ ಹೇಳೋದು. ಎಣ್ಣೆ ಬಿದ್ದರೆ ಅಶ್ವತ್ಥಾಮಾಚಾರ್ಯರು ಬಂದರು ಅಂತ ಇಟ್ಕೋ ಅಂತ ನೋಡಿ. ಆ ನೆಲಕ್ಕೆ ಒರೆಸುವಾಗ ಅಶ್ವತ್ಥಾಮಾಚಾರ್ಯ ನೆನಪಿಸ್ಕೊಳ್ಳಿ. ಮಹಾಭಾರತ ಎಷ್ಟು ಜೀವಂತ ನಮ್ಮಲ್ಲಿ. ಹರಿವಾಣ ಪ್ಲೇಟ್ ಅಂದರೆ ಎಷ್ಟು ಕೆಟ್ಟದಾಗಿರುತ್ತೆ. ಹರಿವಾಣ ಅಂದರೆ ಅಲ್ವಾ? ಅಂತೂ ಇಂತೂ ಅದು ಗಾದೆಗಳಲ್ಲಿ ಬರ್ತಾ ಇತ್ತು. ಅಯ್ಯೋ 7-11 ಆಯಿತು ಅಂತ. 7-11 ಮಹಾಭಾರತದ ಯುದ್ಧದ ಕಾಲದ ಸಂಕೇತ. 18 ಅಕ್ಷೋಹಿಣಿ 18 ದಿವಸ. ಅವನು ಬರೋ ತಡ ಆದರೆ ಅಯ್ಯೋ ಒಂದು 7-11 ಮಾಡಿದ ನೋಡು ಅಂತ. ಹಾಗೆ ಅಶ್ವತ್ಥಾಮಾಚಾರ್ಯರನ್ನ ನೆನಪಿಸಿಕೊಳ್ತಾ ಇದ್ರು. ಎಣ್ಣೆ ಬಿದ್ದರೆ ಸಾಕು, ಅಶ್ವತ್ಥಾಮಾಚಾರ್ಯ ಬಂದರು ಅಂತ ಕಾಣುತ್ತೆ ಅಂತ. ಇನ್ನು ರಾಮ, ಪರಶುರಾಮ, ಅವನು ಅಷ್ಟೇ ಬ್ರಾಹ್ಮಣನಾಗಿ ಹುಟ್ಟಿ ಇದೆಲ್ಲ ಜನರಿಗೆ ಒಂದು ಸ್ವರ್ಗಕ್ಕಂತೂ ಬಂದಿಲ್ವ, ಇನ್ನೂ ಬಂದಿಲ್ಲ, ಅವರಿನ್ನೂ ಇದ್ದಾರೆ. ನಾಗಚ್ಛತಃ ಮೂಲ ರೂಪದಲ್ಲಿ ಐಕ್ಯವನ್ನು ಹೊಂದೋದು, ಸ್ವರ್ಗಕ್ಕೆ ಬರೋದೇ ಇಲ್ಲ, ಅವ್ರ ಪ್ರಶ್ನೆಯೇ ಇಲ್ಲ. ಈ ಮಾತಿನ ಅಭಿಪ್ರಾಯ ಅರ್ಥ ಮಾಡ್ಕೊಳ್ಬೇಕು. ನಾವೇನು ಅರ್ಥ ಮಾಡ್ಕೊಳ್ತೇವೆ? ಅಶ್ವತ್ಥಾಮಾತ ರಾಮಶ್ಚ. ನೋಡಿ, ಅಶ್ವತ್ಥಾಮ ಮತ್ತೆ ರಾಮ ಸ್ವರ್ಗಲೋಕಕ್ಕೆ ಹೋಗೋದಿಲ್ಲ, ಅಷ್ಟು ತಪ್ಪು ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಮಧ್ಯಮ ವರ್ಗದ ಪಂಡಿತರಿಗೆ ಮೋಹರಿ ಮೋಹ ಅದನ್ನು ಅವಲಂಬಿಸಿಕೊಂಡು ನೋಡ್ರಿ, ಅವರು ತತ್ವವೇದಕ ಅಂತ ಅವ್ರು ಹೇಳ್ತಾರೆ, ಮೋಹ ಅಂತ ನೀವು ಹೇಳ್ತೀರಾ. ಏನು ಡಿಫ್ರೆನ್ಸು? ಅದರಿಂದ ಆಚೆಯ ಒಂದು ಮಾರ್ಗ ಇದೆ. ಈ ವಾಕ್ಯ ಸರಿಯಾಗಿ ನೋಡಿ. ಅಶ್ವತ್ಥಾಮ ರುದ್ರ, ಅವನೇನ್ ಮಾಡ್ತಾನೆ? ರುದ್ರ ದೇಹದಲ್ಲಿ ಸ್ವರೂಪದಲ್ಲಿ ಐಕ್ಯವನ್ನು ಹೊಂದುತ್ತಾನೆ. ಸ್ವರ್ಗಕ್ಕೆ ಯಾಕೆ ಹೋಗ್ತಾನೆ? ಸ್ವರ್ಗಕ್ಕಿಂತ ಮೇಲ್ಗಡೆ ಹೋಗೋದು. ಇನ್ನು ರಾಮ ಸ್ವರ್ಗಕ್ಕೆ ಯಾಕೆ ಹೋಗಬೇಕು? ರಾಮೋ ಯಮ ಸಭಾತಳೆ, ಅವನಿಗಾಗಲೇ ಯಮನಿರುವ ಜಾಗ, ಯಮಲೋಕದಲ್ಲಿ ಪೂಜ್ಯನಾಗ್ತಾ ಇರ್ತಾನೆ. ಈ ರೀತಿ ಋಷಿಪುತ್ರೌ ಧನುರ್ಧರೌ ನಾಗಚ್ಛತ ಸ್ವರ್ಗಲೋಕಂ. ಇಷ್ಟಾದ ಮೇಲೆ ಉಡುಪಿಗೆ ಬರುತ್ತಾರೆ ಅಂತ ಒಂದು ನಂಬಿಕೆ ಅಂತ, ಅದು ನಂಬಿಕೆಯಾಗಿಯೇ ಉಳಿದಿದೆ. ಆದರೆ ಅಶ್ವತ್ಥಾಮಾಚಾರ್ಯರು ಉಡುಪಿಗೆ ಬರ್ತಾರೆ. ಆದರೆ ಅಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಮನುಷ್ಯರಿರುವ ಜಾಗದಲ್ಲಿ, ಬಹಳ ಮನುಷ್ಯರು ಸೇರಿದ ಜಾಗದಲ್ಲಿ ನೀನು ಬರ್ಲಿಕ್ಕಿಲ್ಲ ಅಂತ ಉಂಟು. ಆ ವಿರೋಧವನ್ನು ಹೆಂಗೆ ಪರಿಹಾರ ಮಾಡ್ತಾರೋ ದೇವ್ರಿಗೆ ಗೊತ್ತು. ಹೀಗಾಗಿ ನಾಗಚ್ಛತ ಸ್ವರ್ಗಲೋಕಂ ವೇದ ದೃಷ್ಟೇನ ಕರ್ಮಣ, ಇವೆಲ್ಲ ದೈವ ಹಾಗೂ ಪುರುಷಕಾರದ ನಡುವೆ ನಡೀತಾ ಇದ್ದ ಕಾನ್ಫ್ಲಿಕ್ಟ್ಗಳು ಅಂತ ಹೇಳುವಲ್ಲಿಗೆ ನಾವು 35ನೇ ಶ್ಲೋಕವನ್ನು ನೋಡಿದ್ದೇವೆ. ಇನ್ನು 36ನೇ ಶ್ಲೋಕವನ್ನು ನಾವು ಗುರುವಾರ ನೋಡೋದು. ಯಾಕೆ ಅಂದರೆ ನಾಳೆ ನಾಡಿದ್ದು ಮತ್ಸ್ಯ ಪುರಾಣ. ಬೆಳಗ್ಗೆ ಕುಮುದಮ್ಮನವರ ಮನೆಯಲ್ಲಿ 11ರಿಂದ 12 ಅಗ್ನಿಪುರಾಣ. ಅಗ್ನಿಪುರಾಣವನ್ನು ನೀವು ಆರಾಮವಾಗಿ ಕೇಳಬಹುದು. ಯಾಕೆಂದರೆ ಎಲ್ಲ ವಿದ್ಯೆಗಳ ಪರಿಚಯವೂ ಬಂದ್ಬಿಡುತ್ತೆ. ವ್ಯಾಕರಣ ಅಂದ್ರೇನು, ನಿರುಕ್ತ ಅಂದ್ರೇನು, ಅಲಂಕಾರ ಶಾಸ್ತ್ರ ಅಂದ್ರೇನು, ಜ್ಯೋತಿಷ ಅಂದ್ರೇನು, ಶಿಕ್ಷಾ ಅಂದ್ರೇನು, ಎಲ್ಲನೂ ಅದೊಂದು ರೀತಿ ವಿಕಿಪೀಡಿಯಾ ಇದ್ದ ಹಾಗೆ.
ಎಲ್ಲನೂ ಇದೆ, ಇಂಥದ್ದಿಲ್ಲ ಅಂತಿಲ್ಲ, ಎಲ್ಲ ವಿದ್ಯೆಗಳಿದೆ, ಎಲ್ಲನೂ ಇದೆ. ಒಂಥರ ವಿಚಿತ್ರವಾಗಿದೆ ಅಗ್ನಿಪುರಾಣ. ಆ ಅಗ್ನಿಪುರಾಣವನ್ನು ಮಾಡೋದು ಅಂತ ಶನಿವಾರದ ವಿಹಾರ ಅಂತ ತಿಳ್ಕೊಳ್ಳಿ ಅದನ್ನು. ಇನ್ನು ಸಂಜೆ ಶನಿವಾರ ಮತ್ತು ಭಾನುವಾರ ಸಂಜೆ 7ರಿಂದ 8 ಮತ್ಸ್ಯ ಪುರಾಣ. ಇದಾದ್ಮೇಲೆ ಮಾರ್ಕಂಡೇಯ ಪುರಾಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡುವ, ಮತ್ಸ್ಯ ಪುರಾಣ ಅಂತೂ ಈಗ ಶುರು ಆಗಿದೆ. ಒಂದು ಅಧ್ಯಾಯವೋ 2 ಅಧ್ಯಾಯವೋ ಆಗಿದೆ. ಮತ್ತೆ ಮುಂದುವರಿಸೋಣ. ಆಮೇಲೆ ದೀಪಾವಳಿಯ 3 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಅವತ್ತು ವಿಶ್ರಾಂತಿ. ಮತ್ತೆ ಗುರುವಾರದಿಂದ ಶುರು ಆಗಬೇಕು. ಹಾಗೆ ಆ ಗುರುವಾರ ಈ ಭಾಗವನ್ನು ನೋಡೋಣ. ದೈವ ಹಾಗೂ ಪುರುಷಕಾರದ ನೋಡೋಣ ಒಂದು ಸಂಘರ್ಷ. ಸಾಕು. ಕೃಷ್ಣ.